ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಅದು ಬೇರೆನೇ ವಿಚಾರ. ನಮ್ಮ ಸೌತ್ ಇಂಡಿಯನ್ ಚುನಾವಣೆಗಳೇ ಡಿಫ್ರೆಂಟ್ ಆಗಿರುತ್ತೆ. ನಾರ್ತ್ ಬೇರೆ, ನಾರ್ತ್ ಈಸ್ಟ್ ಬೇರೆ, ಬೇರೆ ಬೇರೆ ಪ್ರದೇಶ ಬೇರೆ ಬೇರೆ ಥರ ಚುನಾವಣೆ ಆಗುತ್ತವೆ. ಎಲ್ಲ ಕರೆಕ್ಟ್. ನಾವು 2 ಸಲ ಹೇಳಿದ್ರಿ, ಇದಕ್ಕೆಲ್ಲ ಉತ್ತರ ಹೇಳ್ತಾನೆ ಇದಿರಲ್ಲ, ಪದೇ 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 ಹೇಳಿದ್ವಿ. ಈಗ ಅವ್ರು ಹೇಳಿದ್ರೆ ಅದಕ್ಕೆ ನಾವಲ್ರಿ, ಈಗ ಪ್ರಕಾಶ್ ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಹೇಳಿದಾರದು ಹೆಂಗು ಏನಂತ ಕೇಳ್ಬೇಕು. ಈಗ ಅವ್ರು ಹೇಳಿದಕ್ಕೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಯಾವ್ದ್ರೆ ಇಲ್ಲಲ್ಲ, ಸ್ಟ್ರೈಕ್ ಮಾಡ್ತಾ ಅಂತ ಹೇಳಿದಾರ, ಅವ್ರು ನಿರ್ನಾಮ ಮಾಡ್ತಾ ಅಂತ ಹೇಳಿದಾರ ಹೊರತೂರು ಪ್ರಕಾಶ್ ಅವರು. ಇದೇ ವರ್ಡನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಹೇಳಿದ್ರೆ ನಿರ್ನಾಮ ಆಗುತ್ತೆ ಕಾಂಗ್ರೆಸ್ ಅನ್ನೋ ವರ್ಡನ್ನ ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೇಕಷ್ಟೇ. ಈಗ ನಾವು ಹೇಳಿದ್ರೆ ಏನು ಎಲ್ಲಿ ಹೇಳೋರು? ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಹೇಳ್ತಾರೆ. ನಾವು ಅದಕ್ಕೆ ಕೇಳಲಿಕ್ಕೆ ಆಗೋಲ್ಲ, ನಾವು ಅದಕ್ಕೆ ಪಾರ್ಟಿನೂ ಅಲ್ಲ. ವಿರೋಧ ಪಕ್ಷದ ಸಚಿವರು ಸುರೇಶ್ ಅವರು ಹೇಳ್ತಾರೆ, 1000 ಕೋಟಿ ದುಡ್ಡು ಕಟ್ಟಿರೋರು ಸಿಎಂ ಸ್ಥಾನಕ್ಕೆ ಪ್ರಯತ್ನ ನಡೆಸ್ತಾರೆ. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಮೇಲೆ ವಿಶ್ವಾಸ ಇಟ್ಟು 100 ರೂಪಾಯಿ ಖರ್ಚು ಮಾಡದೆ ಅವಕಾಶವನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಅವರು 100 ರೂಪಾಯಿ ಖರ್ಚು ಆಗದೆ ಇರೋದಕ್ಕೆ ಕೂಡ 2 ಬಾರಿ ಸಿಎಂ ಆಗಿದ್ದಾರೆ. 1000 ಕೋಟಿ ದುಡ್ಡಿರೋರು ಕೂಡ ಸಿಎಂ ಆಗಕ್ಕಾಗಲಿಲ್ಲ ಪ್ರಯತ್ನ. ಯಾವಾಗಲೂ ಹಂಗೆ ಆಗಿದ್ರಲ್ಲ, ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಅವರೇ ಆಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಶಾಸಕರ ಅಭಿಪ್ರಾಯ ಮೇಲೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೆ ಕೂಡ ಆ ಸಿಸ್ಟಮ್ ಮೇಲೆ ಆಗ್ತಾರೆ ಅಷ್ಟೇ.